ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ, ಇವತ್ತೊಂದು ಅದ್ಭುತವಾದ ವನಸ್ಪತಿ ಪರಿಚಯ ನಿಮಗೆ. ನೋಡಿ, ಸಾಕಷ್ಟು ಜನ ಇವತ್ತು ಹಾವು ಮುಂಗಿಸಿ ಕಿತ್ತಾಡೋದನ್ನು ನೋಡಿರ್ತೀರ. ಆದರೆ ಹಾವು ಮುಂಗಿಸಿ ಕಿತ್ತಾಟ ಆದಮೇಲೆ ಆ ವಿಷ ಮುಂಗಿಸಿಗೆ ಏರೇ ಇರುತ್ತೆ. ಆದರೆ ಆ ವಿಷನ ಅದು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದು ಗಿಡನ ಹುಡ್ಕೊಂಡು ಹೋಗಿ ಆ ಗಿಡನ ಕಚ್ಚುತ್ತಂತೆ. ಅದನ್ನು ಆಗಿನ ನಾವು ಚಿಕ್ಕ ವಯಸ್ಸಿದ್ದಾಗೆಲ್ಲ ಹೇಳ್ತಿದ್ರು, ಎಲ್ಲೋ ಕಚ್ಚುತ್ತೋ ಗೊತ್ತಾಗಲ್ಲ ಮಾಡಲ್ಲ ಅಂತ. ಆದರೆ ಅದನ್ನು ಇವತ್ತು ದೈವ ಆಶೀರ್ವಾದ ನಮಗೆ ಸಿಕ್ಕಿದೆ. ನಿಮಗೆ ನಾನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನೋಡಿ, ಇದೇ ಗಿಡ, ಇದರ ಹೆಸರು ಕಾರೆ ಗಿಡ. ಈ ಕಾರೆ ಗಿಡನೇ ಮುಂಗಿಸಿ ಹೋಗಿ ಕಚ್ಚೋದು. ಹಾವು ಮುಂಗಿಸಿ ಜಗಳ ಮುಗಿದ ಮೇಲೆ ತನ್ನ ವಿಷಾನ ಕಕ್ಕೋದಕ್ಕೆ, ಅಂದರೆ ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಈ ಕಾರೆ ಗಿಡದ ಬೇರನ್ನು ಹೋಗಿ ಬುಡನ ಕಚ್ಚೋದ್ರಿಂದ ಈ ಏನು ವಿಷ ಮುಂಗಿಸಿಗೆ ಇರುತ್ತಲ್ಲ ಅದು ಏರೋದಿಲ್ಲ. ಹಾಗೆ ನೀವು ಯಾರೇ ಆಯಿತು, ಈ ಕಾರೆ ಗಿಡದ ಮಹತ್ವ ಏನಪ್ಪ ಅಂದರೆ, ಈ ಹಾವುಗಳು, ವಿಷಪೂರಿತ ಹಾವುಗಳು ಕಚ್ಚಿದಾಗ ನೀವು ಈ ಗಿಡದ ಬೇರನ್ನು ಮನೆಯಲ್ಲಿ ತಂದು ಇಟ್ಕೊಳ್ಳಿ ಜಗಲಿ ಮೇಲೆ. ಯಾವತ್ತಾದ್ರೂ ಇಂಥ ಸಂದರ್ಭಗಳು ಹುಟ್ಟಿದಾಗ ಅದನ್ನು ಚೆನ್ನಾಗಿ ಕಲ್ಲಿನ ಮೇಲೆ ಗಂಧ ಥರ ತೆಗೆದು ಆ ಗಂಧನ ಎಲ್ಲಿ ಕಚ್ಚಿರೋ ಜಾಗಕ್ಕಾದರೂ ಹಚ್ಚಿ, ಇಲ್ಲ ಸ್ವಲ್ಪ ಬಾಯಲ್ಲಾದರೂ ಚೀಪಾಕಾದರೂ ಸ್ವಲ್ಪ ಬಾಯಿ ಮೇಲೆ, ನಾಲ್ಗೆ ಮೇಲೆ ಇಡಿ. ಈ ಥರ ಮಾಡೋದ್ರಿಂದ ಆ ವ್ಯಕ್ತಿಗೆ ವಿಷವು ಮೇಲೆ ಇರೋದಿಲ್ಲ, ಇಳಿತೈತೆ. ಆ ಗ್ಯಾಪಲ್ಲಿ ನೀವು ಸ್ವಲ್ಪ ಸಮಯ ಭಾಳಷ್ಟು ಸಿಗುತ್ತೆ. ಆಗ ಆಸ್ಪತ್ರೆ ಅಲ್ಲಿ ತೋರಿಸಿ ನೀವು ಸರಿ ಮಾಡ್ಕೋಬೋದು. ಅಂದರೆ ಆ ಕ್ಷಣಕ್ಕೆ ಕಂಟ್ರೋಲ್ ಮಾಡುವಂಥ ಶಕ್ತಿ, ಅಂದರೆ ವಿಷಾನೇ ಏರೋದಿಲ್ಲ ಅಂತ ಹೇಳ್ತೀನಿ, ಆದರೂ ಕೂಡ ನಮ್ಮ ಭಯ ಇರಬೇಕಲ್ವಾ, ಒಂದು ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಕಾರೆ ಮರಕ್ಕಿದೆ. ಈ ಕಾರೆ ಮರದ ಹತ್ರ ಹಾವುಗಳು ಬರೋದಿಲ್ಲ. ಅಕಸ್ಮಾತ್ ಹುತ್ತಿದ ಮೇಲೆ ಏನಾದರೂ ಈ ಕಾರೆ ಮರ ಬೆಳೆದ್ಬಿಟ್ರೆ ಅದರೊಳಗಡೆ ಹಾವುಗಳು ಯಾವುವು ವಾಸ ಮಾಡೋದಿಲ್ಲ. ಯಾಕೆಂದರೆ ಅಷ್ಟು ಆಪೋಸಿಟ್ ಆಗಿರ್ತಕ್ಕಂಥ ದೈವ ಸೃಷ್ಟಿ, ಭೂಮಿ ಮೇಲೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವನಸ್ಪತಿ ಈ ಕಾರೆ ಗಿಡ. ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ. ಅದ್ಭುತವಾದ